ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮಹಾಕುಂಭಮೇಳ ಕಾಲ್ತುಳಿತದಲ್ಲಿ ಸಾವಿನ ಸಂಖ್ಯೆ 30ಕ್ಕೆ ಏರಿಕೆ. ಫೆಬ್ರವರಿ 4ರವರೆಗೂ ಎಲ್ಲ ವಿಐಪಿ ಪಾಸ್ಗಳು ರದ್ದು. ಪೊಲೀಸ್ ವೈಫಲ್ಯದ ಬಗ್ಗೆ ತನಿಖೆ ಶುರು. ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ದುರಂತ ನೆನೆದು ಯೋಗಿ ಭಾವುಕ. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ಪರಿಹಾರ ಘೋಷಣೆ. ಘಟನೆ ಸಂಬಂಧ ನ್ಯಾಯಾಂಗ ತನಿಖೆಗೆ ಯುಪಿ ಸಿಎಂ ಸೂಚನೆ. ಮಹಾಕುಂಭಮೇಳ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಸಾವು. ಆಂಬ್ಯುಲೆನ್ಸ್ ಮೂಲಕ ದೆಹಲಿಗೆ ಬಂದ ಮೃತದೇಹಗಳು ಅಲ್ಲಿಂದ ಬೆಳಗಾವಿಗೆ ಏರ್ಲಿಫ್ಟ್. ಮಧ್ಯಾಹ್ನದ ಹೊತ್ತಿಗೆ ಸ್ವಗ್ರಾಮಕ್ಕೆ ತಲುಪೋ ಸಾಧ್ಯತೆ. ಮಹಾಕುಂಭಮೇಳ ಮುಗಿಸಿ ಬರುವಾಗ ರಸ್ತೆ ಅಪಘಾತ. ಪ್ರಯಾಗ್ರಾಜ್ ಸಮೀಪ ಮೈಸೂರಿನ 2 ಯುವಕರ ಅಂತ್ಯಕ್ರಿಯೆ. ವಾರಣಾಸಿಯಿಂದ ಮಿರ್ಜಾಪುರಕ್ಕೆ ತೆರಳಿ ಅಂತಿಮ ವಿಧಿವಿಧಾನ. ಮಹಾಕುಂಭಮೇಳದಲ್ಲಿ ಭಾಗಿಯಾದ ಸ್ಟಾರ್ಸ್. ಗೆಳೆಯರ ಜೊತೆ ಪ್ರಯಾಗ್ರಾಜ್ ಭೇಟಿ ಕೊಟ್ಟ ರಾಜ್ ಬಿ ಶೆಟ್ಟಿ. ರಿಷಬ್ ಶೆಟ್ಟಿ ಅನುಶ್ರೀಯಿಂದಲೂ ಮಹಾದೇವನ ಜಪ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಕಡಿವಾಣ ಹಾಕೋಕೆ ತಯಾರಿ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಹೊಸ ಬಿಲ್ಗೆ ಒಪ್ಪಿಗೆ ಪಡೆಯಲಿರೋ ಸಿಎಂ. ನಂತರ ಸುಗ್ರೀವಾಜ್ಞೆ ಮೂಲಕ ರಾಜ್ಯಪಾಲರಿಗೆ ಕಳುಹಿಸಲು ನಿರ್ಧಾರ. ಬೆಳಗಾವಿಯಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಅರ್ಧ ಊರೇ ಖಾಲಿ. ಬೈಲಹೊಂಗಲ ತಾಲೂಕು ಗಜಮಿನಾಳ ಗ್ರಾಮದಲ್ಲಿ ಸ್ಮಶಾನ ಮೌನ. ಸಾಲ ತುಂಬಲಾರದೆ ಗೋವಾ ಮಹಾರಾಷ್ಟ್ರಕ್ಕೆ ಗುಳೆ ಹೋದ ಜನರು. ಸಾಲ ವಸೂಲಿ ಮಾಡುವಾಗ ಕಿರುಕುಳ ಕೊಟ್ಟಿದ್ದಕ್ಕೆ ಓರ್ವ ಆತ್ಮಹತ್ಯೆ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ 5 ಮೈಕ್ರೋ ಫೈನಾನ್ಸ್ ವಿರುದ್ಧ ಎಫ್ಐಆರ್. 4 ಸಿಬ್ಬಂದಿಯೂ ಅರೆಸ್ಟ್. ನನ್ನ ಮೇಲೆ ತಪ್ಪು ಹೊರಿಸೋದು ಬೇಡ. ನಾನು ಸುಧಾಕರ್ ಜೊತೆ ಮಾತಾಡ್ತೀನಿ ಎಂದ ಬಿವೈ ವಿಜಯೇಂದ್ರ. ನನ್ನ ತಪ್ಪಿದ್ರೆ ತಿದ್ದುಕೊಳ್ತೀನಿ ಎಂದ ರಾಜ್ಯಾಧ್ಯಕ್ಷ. ಕೆಲಸದಾಸೆ ತೋರಿಸಿ ವೇಶ್ಯಾವಾಟಿಕೆಗೆ ಯುವತಿಯರ ಬಳಕೆ. ಸಿಸಿಬಿಯಿಂದ 2 ಆರೋಪಿ ಮಹಿಳೆಯರು ಅರೆಸ್ಟ್. ಉಮಾ ಹಾಗೂ ಪುಷ್ಪಲತಾಗೆ ಬ್ಯಾಡ್ರಹಳ್ಳಿ ಪೊಲೀಸರ ವಿಚಾರಣೆ. ಸುಪ್ರೀಂ ಕೋರ್ಟ್ ಕದ ತಟ್ಟಿದ ಸೀರಿಯಲ್ ಕಿಲ್ಲರ್. ಸ್ಥಳೀಯ ಜಿಲ್ಲಾ ಹಾಗೂ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸೈನೆಡ್ ಮೋಹನ್ ಅರ್ಜಿ. ಎಲ್ಲ 20 ಪ್ರಕರಣಗಳಿಗೂ ವಕಾಲತ್ತು ವಹಿಸಲು ತನಗೆ ಅವಕಾಶ ನೀಡುವಂತೆ ಮನವಿ. ಪ್ರೀತಿಸಿ ಮದುವೆಯಾಗಿದ್ದ ಜೋಡಿಗೆ ನಡು ಬೀದಿಯಲ್ಲಿಯೇ ಚುಚ್ಚಿ ಕೊಲೆ. 2019ರಲ್ಲಿ ಗದಗ್ನಲ್ಲಿ ನಡೆದಿದ್ದ ಡಬಲ್ ಮರ್ಡರ್ ಮರ್ಯಾದಾ ಹತ್ಯೆ ಅಂತ ಸಾಬೀತು. 4 ಅಪರಾಧಿಗಳಿಗೆ ಮರಣ ದಂಡನೆ ಶಿಕ್ಷೆ ಪ್ರಕಟ. ವಿಜಯನಗರದಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ಕೊಲೆ. ಮನಸೋ ಇಚ್ಛೆ ಚುಚ್ಚಿ ರಾಮಲಿ ಎಂಬಾತನ ಬರ್ಬರ ಹತ್ಯೆ. ಹೊಸಪೇಟೆ ಗ್ರಾಮೀಣ ಪೊಲೀಸರು ಬೆರಳಚ್ಚು ತಜ್ಞರ ಭೇಟಿ ಪರಿಶೀಲನೆ. ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ 2 ಯುವಕರ ದುರ್ಮರಣ. ಮರಳು ಸಾಗಿಸ್ತಾ ಇದ್ದ ಟಿಪ್ಪರ್ ಡಿಕ್ಕಿಯಾಗಿ ಬೈಕ್ ಸವಾರನ ಸಾವು. ಟಿಪ್ಪರ್ ಚಾಲಕ ವಾಹನ ಬಿಟ್ಟು ಪರಾರಿ. ಕಾಕತಿ ಪೊಲೀಸ್ ಠಾಣೆಯಲ್ಲಿ ಕೇಸ್. ಚಲಿಸುತ್ತಿದ್ದ ರೈಲಿನಿಂದ ಕೆಳಗೆ ಬಿದ್ದ ವಿದ್ಯಾರ್ಥಿ. ರೈಲಿನಲ್ಲಿ ಬೋಗಿಯ ಮೆಟ್ಟಿಲಿನಲ್ಲಿ ಕುಳಿತಿದ್ದ ವೇಳೆ ಅವಘಡ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಘಟನೆ. ವಿದ್ಯಾರ್ಥಿಗೆ ಹೊಳೆನರಸೀಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್. ರಾತ್ರಿ ಇಡೀ ಚಳಿಯಲ್ಲೇ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ. ನೀರು ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಪರದಾಟ. ಸರ್ಕಾರದ ವಿರುದ್ಧ ಕಾರ್ಯಕರ್ತೆಯರ ಆಕ್ರೋಶ. ಬೀದಿ ಬದಿ ವ್ಯಾಪಾರಸ್ಥರಿಂದ ಹಣ ವಸೂಲಿ. ಮಲೇಶ್ವರ ಪೊಲೀಸರ ಮೇಲೆ ಸಾರ್ವಜನಿಕರ ಗಂಭೀರ ಆರೋಪ. ಬೆಂಗಳೂರು ಸಿಟಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಎಕ್ಸ್ನಲ್ಲಿ ದೂರು. ಹನ್ನೆರಡು ವರ್ಷದ ಬಳಿಕ ಇವತ್ತು ರಣಜಿ ಪಂದ್ಯದಲ್ಲಿ ಕೊಹ್ಲಿ ಕಣಕ್ಕೆ. ದೆಹಲಿ ತಂಡದಲ್ಲಿ ಆಡಲಿರುವ ವಿರಾಟ್ ಕೊಹ್ಲಿ. ಹರಿಯಾಣ ವಿರುದ್ಧ ಕರ್ನಾಟಕದ ಪರ ಅಖಾಡಕ್ಕಿಳಿಯಲಿರುವ ರಾಹುಲ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.